ಎಲ್ರಿಗೂ ನಮಸ್ಕಾರ. ಮನೋನಂದನ ಅರ್ಪಿಸ್ತಿರುವಂತಹ ವಿನ್ನರ್ಸ್ ವರ್ಕ್ಶಾಪ್ ಈ ವಿಚಾರದ ಬಗ್ಗೆ ಈಗ ನಿಮ್ಮ ಜೊತೆ ಮಾತಾಡೋದಕ್ಕಾಗಿ ಬಂದೀನಿ. ನಿಮ್ಮೆಲ್ಲರಿಗೂ ಅನಿಸಿರಬಹುದು, ಏನಿದು ಹೊಸ ಯೋಜನೆ, ಏನನ್ನ ಗೆಲ್ಲಬೇಕಾಗಿದೆ ನಾವು, ವಾಟ್ ಟು ವಿನ್ ಅಂತ. ಇದಕ್ಕೆ ನೀವೇ ಉತ್ತರವನ್ನು ನೀಡಿ ನೋಡೋಣ. ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಹಾಕಬೇಕು. ಇವಾಗ ಯೂಟ್ಯೂಬ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಇದಕ್ಕೆ ಉತ್ತರವನ್ನು ನೀವೇ ಹಾಕಿ ನೋಡೋಣ. 1 ನಿಮಿಷ ಈ ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವಾಟ್ ಟು ವಿನ್, ಏನನ್ನು ಗೆಲ್ಲಬೇಕು, ಯಶಸ್ಸನ್ನು ಪಡಿಬೇಕು ಅನ್ನೋದಾದರೆ, ನೀವು ವಿನ್ನರ್ಸ್ ಆಗಬೇಕು ಅನ್ನೋದಾದರೆ ಏನನ್ನು ಗೆಲ್ಲಬೇಕು ಹಾಕಿದ್ರಾ? ಸರಿ, ಹಾಗಿದ್ರೆ ನೋಡೋಣವಾ ನಮ್ಮಿಬ್ಬರ ವೇವ್ ಲೆಂತ್ ಸೇಮ್ ಇದೆಯಾ ಅಂತ. ಸರಿ, ಏನನ್ನು ಗೆಲ್ಲಬೇಕು? ವಿನ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಗೆಲ್ಲಬೇಕು. ಯಾವಾಗ ನಮ್ಮನ್ನು ನಾವು ಗೆದ್ಕೋತೀವೋ, ಅಂದರೆ ನಮ್ಮ ಮನಸ್ಸನ್ನು ಗೆಲ್ತೀವೋ, ಬೇರೆಯವರ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟದ ವಿಚಾರ, ಅದು ನಮಗೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕಾಗೇ ನಾವು ಹೋರಾಟ ಮಾಡ್ತಾ ಇರ್ತೀವಿ, ಬೇರೆಯವರ ಮನವನ್ನು ಒಲಿಸೋದಕ್ಕೆ, ಗೆಲ್ಲೋದಕ್ಕೆ. ಎಲ್ಲಿ ತನಕ ನಮ್ಮ ಮನಸ್ಸನ್ನು ನಾವು ಗೆಲ್ಲೋದಿಲ್ವೋ, ಬೇರೆಲ್ಲ ವಿಚಾರಗಳು ದೊಡ್ಡ ಬೆಟ್ಟದ ರೀತಿ ಕಾಣಿಸ್ತಾ ಇರುತ್ತೆ. ಆದರೆ ಯಾವಾಗ ನಮ್ಮನ್ನು ನಾವು ಗೆಲ್ತೀವೋ, ಸಕಾರಾತ್ಮಕ ಆಲೋಚನೆಗಳ ಕಡೆಗೆ ಮುಖ ಮಾಡಿ ಸಾಕ್ತೀವೋ, ಆಗ ಎಲ್ಲವೂ ಸುಲಭ, ಎಲ್ಲವೂ ಸಾಧ್ಯ. ಆತ್ಮೀಯರೇ, ನಿಜ. ಈ 10 ದಿನಗಳಲ್ಲಿ ನಾವು ನಿಮಗೆ 10 ಸೂತ್ರಗಳನ್ನು, ಸರಳವಾದಂತಹ ಸೂತ್ರಗಳನ್ನು ನಿಮಗೆ ನೀಡ್ತೀವಿ. ಅನೇಕ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಮೇಡಮ್, ಪ್ರತಿ ವರ್ಷ ನ್ಯೂ ಇಯರ್ ಬಂದಿದ್ದ ತಕ್ಷಣ ನಾನೊಂದು ಸಂಕಲ್ಪ ಮಾಡ್ತೀನಿ. ಏನದು ಸಂಕಲ್ಪ? ವೆಯ್ಟ್ ಲಾಸ್ ಮಾಡಬೇಕು ಅಂತ. ಇದು ಪ್ರತಿ ವರ್ಷವೂ ಇದೇ ಸಂಕಲ್ಪ ನಡೀತಾ ಇರುತ್ತೆ. ವೆಯ್ಟ್ ಲಾಸ್ ಆಯಿತಾ? ನನ್ನ ಫ್ರೆಂಡ್ ಇತ್ತೀಚೆಗೆ ಹೇಳ್ತಾ ಇದ್ರು, ಮೇಡಮ್, ಸಂಕಲ್ಪ ಏನೋ ಮಾಡಿದೆ, ಅದಕ್ಕೆ ಪ್ರಯತ್ನ ಕೂಡ ಮಾಡ್ತಿದ್ದೀನಿ, ಆದರೆ ವೆಯ್ಟ್ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಮೇಡಮ್, ಏನು ಮಾಡಬೇಕು? ಸ್ವೀಟ್ಸ್ ತಿನ್ನಬಾರ್ದು ಅಂತ ಗೊತ್ತು ಮೇಡಮ್, ಜಾಸ್ತಿ ಊಟ ಮಾಡಬಾರ್ದು ಅಂತ ಗೊತ್ತು ಮೇಡಮ್, ವಾಕಿಂಗ್ ಮಾಡಬೇಕು ಅಂತ ಗೊತ್ತು ಮೇಡಮ್, ಆದರೆ ಮಾಡೋಕ್ಕಾಗ್ತಿಲ್ಲ, ಎಲ್ಲ ಗೊತ್ತು, ಆದರೂ ಆಗ್ತಾಯಿಲ್ಲ, ಯಾಕೆ? ಏನೋ ಮಿಸ್ ಹೊಡಿತಾ ಇದೆ ಅಲ್ಲ, ಏನದು? ನೋಡೋಣ. ನಮ್ಮ ವಿನ್ನರ್ಸ್ ವರ್ಕ್ಶಾಪ್ಗೆ ಜಾಯ್ನ್ ಆಗಿ. ಇದು ಕೂಡ ಬಹಳ ಸುಲಭ ಆಗುತ್ತೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಏನಂತ, ಮೇಡಮ್, ನನಗೆ ಕೋಪ ಸಿಕ್ಕಾಪಟ್ಟೆ ಬರುತ್ತೆ, ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಆಗ್ತಾನೇ ಇಲ್ಲ. ಎಷ್ಟೋ ಸಲ ಕೋಪದಲ್ಲಿ ಮಾತಾಡ್ಬಿಡ್ತೀನಿ, ರಿಯಾಕ್ಟ್ ಮಾಡಿಬಿಡ್ತೀನಿ, ಆಮೇಲಿಂದ ಪಶ್ಚಾತ್ತಾಪ ಪಡ್ತೀನಿ. ಹೆಂಗೆ? ಇದಕ್ಕೇನಾದ್ರು ಪರಿಹಾರ ಇದೆಯಾ? ಈ ಜನ ನಮಗೆ ಕೋಪ ಬರೆಸ್ತಿದ್ದಾರೆ ಅಂತ ಅಂದಾಗ ಅದನ್ನು ಹೇಗೆ ನಾವು ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡೋದಕ್ಕೆ ಅಂತ ಹೋಗ್ತೀವಿ, ನಮ್ಮ ಮನಃಶಾಂತಿಯನ್ನು ನಾವು ಹಾಳು ಮಾಡ್ಕೋತೀವಿ. ಏನು ಮಾಡಬೇಕು ಮೇಡಮ್? ಹೇಗೆ ನಿಗ್ರಹಿಸ್ಕೊಳ್ಬೇಕು? ನಿಮಗೆ ಗೊತ್ತು ಅದು ತಪ್ಪು ಅಂತ ಗೊತ್ತಿದೆ, ಆದರೂ ಕೂಡ ಅದನ್ನು ನಿಗ್ರಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಯಾಕೆ? ಅದಕ್ಕೆ ಮಾರ್ಗ ಇದೆಯಾ? ಖಂಡಿತ ಇದೆ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ. ಈ 10 ದಿನಗಳಲ್ಲಿ ಅದಕ್ಕೂ ಒಂದು ಫಾರ್ಮುಲಾ ಸಿಗುತ್ತೆ. ಇನ್ನು 3ನೆಯ ವಿಚಾರ, ಇತ್ತೀಚೆಗೆ ಒಂದು ಕೌನ್ಸಿಲಿಂಗಿಗೆ ಹೋಗಿದ್ದೆ ಶಾಲೆಗೆ. ಅಲ್ಲಿ 9ನೇ ತರಗತಿಯ ಹುಡುಗಿ, ಅವಳಿಗಿರುವಂತಹ ಅರಿವು ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅವಳು ಹೇಳ್ತಾಳೆ, ಮೇಡಮ್, 3:15 ಬ್ರಹ್ಮ ಮುಹೂರ್ತ ಅಂತೆ, ಆವಾಗ ಎದ್ದು ಓದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ನನಗೆ ಗೊತ್ತು, ಆದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಮೇಡಮ್, ನಂಗೆ ಗೊತ್ತು ನನಗೆ ಈ ಮೊಬೈಲ್ನ ನೋಡಬಾರ್ದು, ಅದೇ ನನ್ನ ಡಿಸ್ಟ್ರಾಕ್ಷನ್ ಅಂತ, ಆದರೂ ನೋಟಿಫಿಕೇಷನ್ ಬರ್ತಿದ್ದ ಹಾಗೇ ಮೊಬೈಲ್ ನೋಡಬೇಕು ಅಂತ ಅನಿಸುತ್ತೆ. ಓದಿನ ಕಡೆಗೆ ಗಮನ ಕೊಡಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಈ ಮೊಬೈಲ್ ಹುಚ್ಚನ್ನು ಬಿಡೋಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು ಮ್ಯಾಮ್ ಕೇಳಿದ್ಲು. ನಾನು ಅವಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ, ಯಾಕಂದರೆ ಮೊದಲನೇ ಹೆಜ್ಜೆಯನ್ನು ಅವಳಿಟ್ಟಾಗಿದೆ. ಅವಳಿಗೆ ಅರಿವಿಗೆ ಬಂದಿದೆ ತಾನು ಎಲ್ಲಿ ಎಡುತ್ತಾ ಇದ್ದೀನಿ ಅಂತ. 2ನೇ ವಿಚಾರ ಏನಂದರೆ, ಅದನ್ನು ಸರಿಪಡಿಸ್ಕೋಬೇಕು ಅನ್ನುವಂತಹ ಮನಸ್ಸು ಕೂಡ ಅವಳಿಗೆ ಬಂದಿದೆ. ಆತ್ಮೀಯರೇ, ನೋಡಿದ್ರಿ ಅಲ್ಲ. ಇನ್ನು 3ನೇ ಹೆಜ್ಜೆ ಇಡೋದು ಬಹಳ ಕಷ್ಟನೇ ಇಲ್ಲ, ಸುಲಭವಾಗಿದೆ. ಅವಳಿಗೆ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾಯಿತು. ಮುಂದಿನ ಸಲ ನಾನು ನಿನ್ನನ್ನು ಭೇಟಿಯಾಗಕ್ಕೆ ಬಂದಾಗ ನೀನೇ ನನಗೆ ಹೇಳಬೇಕು ನಿನ್ನಲ್ಲಿನ ಬದಲಾವಣೆಯನ್ನು ಅಂತ ತಿಳಿಸಿದೆ. ಹಾಗಾದರೆ ಆ ಫಾರ್ಮುಲಾ ಏನು? ನಮ್ಮ ವಿನ್ನರ್ಸ್ ವರ್ಕ್ಶಾಪ್ಗೆ ಬನ್ನಿ. ಇನ್ನು 4ನೆಯ ವಿಚಾರ, ನಾವು ಸ್ಕೂಲ್ ಕೌನ್ಸಿಲಿಂಗ್ಗಳಿಗೆ ಹೋದಾಗ ಟೀಚರ್ಸ್ ಹೇಳುವಂತಹ ಮಾತು, ನಂತರ ಪೇರೆಂಟ್ಸ್ಗೂ ಬರ್ತೀನಿ, ಪೇರೆಂಟ್ಸು ಟೀಚರ್ಸು ಇಬ್ಬರದು ಇದೇ ಕಂಪ್ಲೇಂಟು. ಏನು? ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಮೇಡಮ್, ಏನು ಮಾಡೋದು? ಅದೇನೇ ಅವರು ಸ್ನೇಹಿತರು ಹೇಳಿದಾಗ ಕೇಳ್ತಾರೆ, ಆದರೆ ಅದೇ ಮಾತನ್ನು ನಾವು ಹೇಳಿದಾಗ ಅವರು ಕೇಳೋದಿಲ್ಲ ಅಂತ. ಯಾಕೆ?
ಇದಕ್ಕೇನಾದ್ರು ಕಾರಣ ಇದೆಯಾ? ಇದಕ್ಕೇನು ಪರಿಹಾರ? ಇದ್ರ ಬಗ್ಗೆ ನಾವು ನೋಡೋಣ. ನೋಡಿ, ಈಗ ಅಲೆಕ್ಸಾ ನನ್ನ ಮಾತನ್ನು ಕೇಳ್ತಾ ಇದೆ. ಅದು ಮ್ಯೂಸಿಕ್ ನುಡಿಸ್ತಾ ಇತ್ತು. ಈಗ ನಾನು ವಾಯ್ಸ್ ಜೋರು ಮಾಡಿದ ತಕ್ಷಣ ನಿಲ್ಲಿಸ್ಬಿಡ್ತು. ಅಲೆಕ್ಸಾ ಪ್ಲೀಸ್ ಕಂಟಿನ್ಯೂ. ಅಲೆಕ್ಸಾ ಪ್ಲೀಸ್ ಕಂಟಿನ್ಯೂ. ನೋಡಿದ್ರ, ಕೇಳ್ತು. ಕೆಲವೊಮ್ಮೆ ನಾವು ಕೊಡುವಂತಹ ಕಮ್ಯಾಂಡ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಕಮ್ಯಾಂಡ್, ನಾವು ಕೊಡುವಂತಹ ಕಮ್ಯಾಂಡ್ಗಳು ಕೆಲವರನ್ನು ಹರ್ಟ್ ಮಾಡ್ತಿರುತ್ತೆ, ಕೆಲವರಲ್ಲಿ ಜಲಸನ್ನು ಉಂಟು ಮಾಡ್ತಿರುತ್ತೆ, ಕೆಲವ್ರಿಗೆ ಇವಳ ಮಾತು ಯಾಕೆ ಕೇಳಬೇಕು ಅನ್ನೋ ಥರ ಅನ್ನಿಸ್ತಿರುತ್ತೆ. ಈಗ ವಿಚಾರಕ್ಕೆ ಬರೋಣ. ಮಕ್ಕಳು ಕೂಡ ಹಾಗೇನೆ, ನಾವು ಅವ್ರ ಮೇಲೆ ಕಮ್ಯಾಂಡ್ ಮಾಡೋದಕ್ಕೆ ಹೋಗ್ತೀವಿ, ಅದಕ್ಕೆ ಅದು ಆಗ್ತಾ ಇಲ್ಲ. ಶಿಕ್ಷಕರೇ ಇರಲಿ, ಪೇರೆಂಟ್ಸೇ ಇರಲಿ, ಪೋಷಕರೇ ಇರಲಿ, ಮಕ್ಕಳಿಗೆ ಯಾವ ರೀತಿ ಹೇಳಬೇಕು, ಯಾವ ರೀತಿ ಹೇಳಿದಾಗ ಅವ್ರು ನಮ್ಮ ಮಾತನ್ನು ಕೇಳ್ತಾರೆ, ನಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬೇಕು, ಇದನ್ನು ನಾವು ಕಲಿಬೇಕಾಗತ್ತೆ. ಹೌದು, ಸ್ವರ ವಿಜ್ಞಾನ ಇದೊಂದು ಅದ್ಭುತವಾದಂತಹ ಲೋಕ. ಇದನ್ನು ಕೂಡ ನಿಮಗೆ ಪರಿಚಯಿಸ್ತೀನಿ. ಮಕ್ಕಳನ್ನು ಹೇಗೆ ನೀವು ಅವರು ನಿಮ್ಮ ಮಾತನ್ನು ಕೇಳೋ ರೀತಿಯಲ್ಲಿ ಮಾಡ್ಕೋಬಹುದು, ಅವರ ಮನಸ್ಸನ್ನು ಹೇಗೆ ಗೆಲ್ಲಬಹುದು, ಅವರ ಫೇವ್ರೆಟ್ ಟೀಚರ್ ಹೇಗಾಗ್ಬೋದು, ಅವರ ಮುದ್ದಿನ ಅಮ್ಮ ಅಥವಾ ಅಪ್ಪ ಹೇಗಾಗ್ಬೋದು. ಯಾಕಂದರೆ ಮಕ್ಕಳಿಗೆ ಬೇರೆಯವರ ಅಪ್ಪ ಅಮ್ಮನ ನೋಡಿದ ತಕ್ಷಣ ಅವ್ರು ಹೇಳ್ತಾ ಇರ್ತಾರೆ, ನಿಮಗಿಂತ ಅವರೇ ಬೆಟರು, ಅವ್ರ ಮಗ ಹೇಳಿದ್ದೆಲ್ಲ ಅವರು ಕೊಡಿಸ್ತಾರೆ, ಅವ್ರು ಹೇಳಿದ ಹಾಗೆಲ್ಲ ಕೇಳ್ತಾರೆ ಅಂತ. ಯಾವಾಗಲೂ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರೆ. ಹಾಗೆ 5 ವಿಚಾರಗಳೇ ಆಯಿತು. ಇನ್ನೊಂದು ವಿಚಾರ ಏನು? ಆರೋಗ್ಯ. ಅನೇಕ ಜನ ಇತ್ತೀಚೆಗೆ ಕೂಡ ನನ್ನ ಒಬ್ಬ ಕ್ಲೈಂಟ್ ಜೊತೆ ಮಾತಾಡ್ತಿದ್ದಾಗ ಅವರು ಹೇಳಿದ್ದು, ಮೇಡಮ್ ನಂಗೆ ಗೊತ್ತು ಮಲ್ಕೊಳ್ಳುವಾಗ ನಿದ್ರೆ ಮಾತ್ರೆ ತಗೋಬಾರ್ದು ಅಂತ, ಆದರೆ ನಿದ್ರೆನೇ ಬರೋದಿಲ್ಲ, ಏನು ಮಾಡೋದು ಮೇಡಮ್, ತುಂಬ ಕಷ್ಟ ಅನ್ನಿಸ್ತಾ ಇದೆ, ಯಾಕೋ ತುಂಬ ಹಿಂಸೆ ಆಗ್ತಿದೆ, ಈ ನಿದ್ರಾಹೀನತೆಯಿಂದ ಈಚೆ ಬರೋದು ಹೇಗೆ, ನಂಗೆ ಗೊತ್ತು ತಗೋಬಾರ್ದು ಅಂತ, ಆದರೂ ಕೂಡ ಆಗ್ತಾ ಇಲ್ಲ. ಈಗ ನಿದ್ರೆ ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ಕೆಲಸ ಹೇಗೆ ಮಾಡಲಿ ಅಲ್ವಾ ಅಂತ. ಅದಕ್ಕೂ ಕೂಡ ಪರಿಹಾರವನ್ನು ಖಂಡಿತ ನಾವು ಕಂಡುಕೊಳ್ಳೋಣ. ಇನ್ನು ಕೊನೆಯದಾಗಿ ಮರೆವು. ಅನೇಕ ಜನರಿಗೆ ಮರೆವಿನ ಸಮಸ್ಯೆ ಇರುತ್ತೆ. ಈಗ ಏನೋ ಜ್ಞಾಪಿಸ್ಕೊಂಡು ಹೋಗಿರ್ತೀವಿ, ಆದರೆ ಆ ಸ್ಥಳಕ್ಕೆ ಏನಕ್ಕೆ ಹೋದ್ವಿ ಅನ್ನೋದೇ ಮರೆತು ಹೋಗಿರುತ್ತೆ, ಅಥವಾ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಕೆಲವೊಮ್ಮೆ ಹೇಗಾಗಿರುತ್ತೆ ಅಂದರೆ ಅವ್ರ ಹೆಸರೇನು ಇವ್ರ ಹೆಸರೇನು ಎಲ್ಲೋ ಇದೆ, ತುದಿ ನಾಲ್ಗೆಲಿದೆ ಅಂತೆಲ್ಲ ಅನ್ಕೋತಾ ಇರ್ತೀವಿ. ಇದಕ್ಕೆ ಏನು ಮಾಡಬೇಕು? ಇದು 60 ವರ್ಷ 70 ವರ್ಷ ಆದ ನಂತರದ ಸಮಸ್ಯೆ ಅಲ್ಲ, 40 ಆಗ್ತಿದ್ದಂಗೆ ಬಹಳಷ್ಟು ಜನರಿಗೆ ಶುರುವಾಗಿರುತ್ತೆ. ಇನ್ನು ಕೊನೆಯದಾಗಿ ಅನೇಕ ಜನ ಈ ಮೆನೋಪಾಸ್ ಅನ್ನೋದನ್ನು 40 ವರ್ಷ ಗಡಿ ದಾಟ್ತಿದ್ದ ಹಾಗೇ ತಮ್ಮ ಮನಸ್ಸಿಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಮೆನೋಪಾಸ್ ಟೈಮ್ ಮೇಡಮ್, ಏನು ಮಾಡೋದು, ತುಂಬ ಹಿಂಸೆ ಆಗುತ್ತೆ, ಏನು ಮಾಡೋದು, ಹೀಗೆ. ಅದಕ್ಕೇನು ಪರಿಹಾರ ಇದೆ? ಎಲ್ಲರೂ ಮೆನೋಪಾಸಲ್ಲಿ ನೋವನ್ನು ಅನುಭವಿಸಲೇಬೇಕಾ? ಅನೇಕ ಜನರಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ಮು, ಆ ಪೀರಿಯಡ್ ಸಮಯದಲ್ಲಿ ಬಹಳಷ್ಟು ಭಾವನಾತ್ಮಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಗರ್ಭಿಣಿ ಸ್ತ್ರೀಯರ ಬಗ್ಗೆ ಹೇಳೋದಾದರೆ, ಆತ್ಮೀಯರೇ, ಗರ್ಭದಲ್ಲಿರುವಂತಹ ಮಗು ಬಹಳ ಬೇಗ ಕಲಿತಾ ಹೋಗುತ್ತೆ, ಗರ್ಭದಲ್ಲಿ ಇರುವಾಗಲೇ ಕಲಿತಾ ಹೋಗುತ್ತೆ ಅಂತ. ಇದು ನಮ್ಮೆಲ್ಲರಿಗೂ ಗೊತ್ತು. ಆದರೂ ಕೂಡ ನಾವು ಈ ಯೂಟ್ಯೂಬಲ್ಲಿ ಬರೋ ರೀಲ್ಸ್ನ ನೋಡ್ಕೊಂಡು ಕೂತಿರ್ತೀವಿ. ಪಾಸಿಟಿವಿಟಿ ಕಡೆಗೆ ನಾವು ಗಮನವನ್ನು ನೀಡಿದಾಗ ಆ ಹುಟ್ಟುವಂತಹ ಮಗು ಕೂಡ ಒಳ್ಳೆಯ ಗರ್ಭ ಸಂಸ್ಕಾರವನ್ನು ಪಡಿತಾ ಬೆಳೆಯುತ್ತೆ. ಆತ್ಮೀಯರೇ, ಇದು ಬರೀ ಗರ್ಭಿಣಿಯರಿಗೆ ಅಂತಲೇ ಅಲ್ಲ, ಮೆನೋಪಾಸ್ ಸಮಸ್ಯೆ ಎದುರಿಸ್ತಿರೋರಿಗೆ ಅಥವಾ ಪೀರಿಯಡ್ ಸಮಸ್ಯೆ ಎದುರಿಸ್ತಿರುವಂಥ ಮಹಿಳೆಯರಿಗೆ ಅಂತಲೇ ಅಲ್ಲ, ಯಾರಿಗೆ ಬೇಕಾದರೂ ಇದು ಅನ್ವಯ ಆಗುತ್ತೆ. ಅನೇಕ ಜನ ಹೇಳ್ತಾರೆ, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಮೇಡಮ್ ಅಂತ, ಆದರೂ ಕೂಡ ಪ್ರಮೋಷನ್ ಸಿಕ್ಕಿರೋದಿಲ್ಲ. ಯಾಕೆ? ಎಲ್ಲಿ ಮಿಸ್ ಆಗ್ತಾ ಇದೆ? ಏನು ತೊಂದರೆ ಆಗ್ತಾ ಇದೆ? ಇನ್ನು ಕೆಲವರು ಹೇಳೋದಾದರೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಗೊತ್ತು ಅವ್ರಿಗೆ, ಪಾಸಿಟಿವ್ ಸೈಕಾಲಜಿ ಬಗ್ಗೆ ಎಲ್ಲ ಗೊತ್ತು, ಆದರೂ ಕೂಡ ನಾನು ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೂ ಕೂಡ ನನ್ನ ಆಸೆಗಳು ಈಡೇರ್ತಾ ಇಲ್ಲ. ಯಾಕೆ? ಎಲ್ಲಿ ಮಿಸ್ ಹೊಡಿತಾ ಇದೆ? ಹಾಗಿದ್ರೆ ಏನೋ ಒಂದು ಮಿಸ್ಸಿಂಗ್ ಲಿಂಕ್ ಇದೆ ಅಲ್ಲ, ಆ ಮಿಸ್ಸಿಂಗ್ ಲಿಂಕ್ ಯಾವುದು? ಇದೆಲ್ಲವನ್ನು ನಾವು ಕಂಡ್ಕೊಳ್ಳೋಣ. 10 ದಿನಕ್ಕೆ 10 ಸೂತ್ರಗಳು. ಒಂದೊಂದು ದಿನಕ್ಕೆ ನಾವು ಒಂದೊಂದು ಸಮಸ್ಯೆಯನ್ನು ಅಥವಾ ಸವಾಲನ್ನು ಈಗೆಲ್ಲ ಚರ್ಚೆಯನ್ನು ಮಾಡಿದ್ವಿ. ಇದಲ್ಲದೆ ಇನ್ನೂ ಇದೆಯಾ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಕೂಡ ಫೋಕಸ್ ಮಾಡೋಣ. ಯಾಕೆಂದರೆ ಬ್ಯಾಚ್ 1ನಲ್ಲಿ ಇದು ಮುಕ್ತಾಯ ಆಗೋದಿಲ್ಲ, ಬ್ಯಾಚ್ 2, ಬ್ಯಾಚ್ 3 ಹೀಗೆ ಸಾಗ್ತಾ ಹೋಗುತ್ತೆ, ಎಲ್ಲಿ ತನಕ ನಾವು ಗೆಲ್ಲೋ ತನಕ. ಅದರಲ್ಲೂ ಮುಖ್ಯವಾಗಿ ಅನೇಕರು ಕೇಳ್ತಾರೆ,
ಈ ಸಂಕಲ್ಪ ಮಾಡೋದು ನಾವು ನ್ಯೂ ಇಯರಲ್ಲಿ ತಾನೇ, ಈಗೇನಕ್ಕೆ ನವರಾತ್ರಿ ಸಮಯದಲ್ಲಿ ನಿಮಗೆ ಸಂಭ್ರಮ ಅಂತ. ಆತ್ಮೀಯರೇ, ರೆಡಿ ಸ್ಟಡಿ ಗೋ ಅಂದ ತಕ್ಷಣ ನಾವು ಓಡ್ತಾ ಇರ್ತೀವಿ ಅಲ್ವಾ? ನೋಡಿದ್ರಾ? ಒಂದು ನಿಮಿಷ, ಈ ಅಲೆಕ್ಸಾ ಕೂಡ ತೊಂದರೆ ಮಾಡ್ತಾ ಇರುತ್ತೆ, ಹಾಗಾಗಿ ಅದನ್ನು ಆಫ್ ಮಾಡಿದೆ. ಕೆಲವೊಮ್ಮೆ ನಾವು ನಮ್ಮ ಮನಸ್ಸಿನ ಮಾತನ್ನು ಕೂಡ ಆಫ್ ಮಾಡಬೇಕಾಗತ್ತೆ, ನಮ್ಮ ಬುದ್ಧಿಯ ಮಾತನ್ನು ಕೇಳಬೇಕಾಗತ್ತೆ. ಆತ್ಮೀಯರೇ, ಈ ಥರ ಅಡೆತಡೆಗಳು ಅಡಚಣೆಗಳು ಬರ್ತಾನೆ ಇರುತ್ತೆ. ಆ ಏಳು ಬೀಳುಗಳನ್ನು ದಾಟಿ ಮುನ್ನಡೆಯೋದೇ ಜೀವನ. ಈಗ ಅದು ತೊಂದರೆ ಮಾಡ್ತು ಅಂತ ಹೇಳಿ ಮತ್ತೆ ಮತ್ತೆ ನಾನು ವಿಡಿಯೋ ಮಾಡ್ತಾ ಕೂತಿದ್ದಿದ್ರೆ ನನ್ನ ಸಮಯ ವ್ಯರ್ಥ ಆಗಿರ್ತಿತ್ತು. ನನಗಾಗಿ ಕಾಯ್ತಿರುವಂತಹ ಫ್ಯಾಮಿಲಿಗೆ ನಾನು ಸಮಯವನ್ನು ಕೊಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಬ್ಯಾಲೆನ್ಸ್ ಮಾಡೋದನ್ನು ನಾವು ಕಲಿಬೇಕಾಗತ್ತೆ. ಬನ್ನಿ, ಇನ್ನೇನೇನು ಸವಾಲುಗಳಿದೆ ನಿಮ್ಮಲ್ಲಿ ಅದೆಲ್ಲವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹೇಳ್ತಾ ಇದ್ದೆ, ರೆಡಿ ಸ್ಟಡಿ ಗೋ ಅಂದ ನಂತರ ತಾನೇ ನಾವು ಓಡೋದು. ಹಾಗೆಯೇ ನ್ಯೂ ಇಯರಲ್ಲಿ ಸಂಕಲ್ಪವನ್ನು ಮಾಡಿ ನೀವು ಅದರಲ್ಲಿ ಯಶಸ್ಸನ್ನು ಪಡಿಬೇಕು, ಜೀವನದುದ್ದಕ್ಕೂ ಈ ಯಶಸ್ಸು ಮುನ್ನಡಿಬೇಕು ಅನ್ನೋದಾದರೆ ಸೆಪ್ಟೆಂಬರಲ್ಲಿ ರೆಡಿಯಾಗಿ ಅಕ್ಟೋಬರಲ್ಲಿ 1 ಮತ್ತು ನವೆಂಬರಲ್ಲಿ 2 ಅಂತ ಹೇಳಿ ಡಿಸೆಂಬರಲ್ಲಿ 3 ಅಂತ ಹೇಳಿ ಓಡ್ತಾ ಇದ್ದರೆ ಮುಗೀತು. ನಿಮ್ಮ ಗುರಿಯನ್ನು ನೀವು ತಲುಪಬಹುದು. ಯಾವಾಗಲೂ ಬಾಣವನ್ನು ಹಿಂದಕ್ಕೆ ಎಳೆದು ಬಿಟ್ಟಾಗಲೇ ವೇಗ ಹೆಚ್ಚಂತೆ. ಹಾಗಾಗಿ ನಾವು ನ್ಯೂ ಇಯರ್ನಲ್ಲಿ ರೆಸೊಲ್ಯೂಷನ್ ಮಾಡುವಂತಹ ಮಂದಿಯ ಜೊತೆಗೆ ಸೇರಿಕೊಳ್ಳೋದು ಬೇಡ. ಏನಾದರೂ ಸಾಧಿಸೋಣ, ಸಾಧಿಸಿ ತೋರಿಸೋಣ, ನಾವು ಕೂಡ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗೋಣ. ಬ್ಯಾಚ್ 2 ಸಿದ್ಧ ಆಗೋಷ್ಟರೊಳಗಡೆಗೆ ನೀವು ಮುಂಚೂಣಿಯಲ್ಲಿ ಇರಬೇಕು. ಇವಾಗೆಲ್ಲ ನಮ್ಮ ಮನೋನಂದನದ 365 ಈ ಕಾರ್ಯಾಗಾರದಲ್ಲಿ ಇದ್ದವರು ಅಥವಾ ಮನೋನಂದನ ಲೆವೆಲ್ 1 ಲೆವೆಲ್ 2 ಇದೆಲ್ಲ ಮುಗಿಸ್ಕೊಂಡಂಥವ್ರು ಯಾವ ರೀತಿ ಸಿದ್ಧ ಆಗಿದ್ದಾರೆ ಅಂದರೆ, ಅವರು ಬೇರೆಯವರಿಗೆ ಸಾಂತ್ವನವನ್ನು ಹೇಳುವ ಮಟ್ಟಿಗೆ ಮುಂದೆ ಬಂದಿದ್ದಾರೆ. ಅವರ ಸಕ್ಸಸ್ ಸ್ಟೋರಿಯನ್ನು ಹೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಬನ್ನಿ, ನೀವು ಕೂಡ ನಮ್ಮ ಎಲ್ಲ ಕ್ಲೈಂಟ್ಸ್ಗಳ ಸಕ್ಸಸ್ ಸ್ಟೋರಿಯನ್ನು ಕೂಡ ಕೇಳ್ತಾ ಸಾಕ್ತೀರಾ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ವಿನ್ನರ್ಸ್ ವರ್ಕ್ಶಾಪ್ ನಿಮಗಾಗಿ, ನಿಮ್ಮ ಒಂದು ಏಳಿಗೆಗಾಗಿ, ಪ್ರಗತಿಗಾಗಿ, ಸಮೃದ್ಧಿಗಾಗಿ. ಫಾರ್ಮುಲಾ ನಮ್ಮದು. ಅದರ ಬಗ್ಗೆ ಹೆಚ್ಚು ಹೆಚ್ಚು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಅದರಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ನಿಮ್ಮ ಕೆಲಸ. ನಮ್ಮ ಜೊತೆಗೆ ಕೈ ಜೋಡಿಸಿ. ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಕೊಟ್ರ ಹೈಫೈ, ಇನ್ನೊಮ್ಮೆ ಹೈಫೈ. ನಮ್ಮ ಮನಸ್ಸನ್ನು ಹೇಗೆ ಟ್ರೈನ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬಹಳ ಸರಳವಾದಂತಹ ಚಟುವಟಿಕೆಗಳಿರುತ್ತೆ. ಬೆಳಗ್ಗೆ ಆಡಿಯೋಗಳು ಬರ್ತಾ ಇರುತ್ತೆ. ಅದನ್ನು ಕೇಳಿ ನೀವು ಒಂದು ಚಟುವಟಿಕೆಯನ್ನು ನಾನು ಬೆಳಗ್ಗೆನೇ ಕಳಿಸಿರ್ತೀನಿ, ಅದನ್ನು ನೀವು ಗುಂಪಿನಲ್ಲಿ ಮಾಡ್ತೀರಾ. ನಾನು ಕಳಿಸಿದಂತಹ ವಿಡಿಯೋವನ್ನೇ ಆಗಲಿ ಆಡಿಯೋವನ್ನೇ ಆಗಲಿ ನೀವು ಕೇಳ್ತೀರಾ. ಅದಕ್ಕೆ ತಕ್ಕ ಹಾಗೆ ವರ್ಕೌಟ್ ಮಾಡಿರ್ತೀರಾ, ಆಲೋಚನೆಯನ್ನು ಮಾಡಿರ್ತೀರಾ, ಪ್ರಶ್ನೆಗಳನ್ನು ಇಟ್ಕೊಂಡು ಸಂಜೆ ನಮ್ಮ ಇಂಟ್ರಾಕ್ಟಿವ್ ಸೆಷನ್ನ ನೀವು ಅಟೆಂಡ್ ಮಾಡ್ತೀರಾ. ರಾತ್ರಿ 8 ಗಂಟೆಗೆ ಇರುತ್ತೆ, 8ರಿಂದ 8:40. ಅನೇಕ ಜನ ವರ್ಕಿಂಗ್ ಇರ್ತೀರ. ಹಾಗಾಗಿ ರಾತ್ರಿ ವರ್ಕಿಂಗ್ ವಿಮೆನ್ಸ್ಗೆ ಇರ್ಬೋದು ಅಥವಾ ಲೇಡೀಸ್ಗೆ ಇರ್ಬೋದು, ಅಥವಾ ನೀವು ಇಲ್ಲಿ ಲೇಡೀಸ್ ಅನ್ನೋ ಅರ್ಥನೇ ಅಲ್ಲ, ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು, ಅದರಲ್ಲೇನು ತಪ್ಪಿಲ್ಲ. ಯಾಕೆಂದರೆ ಅನೇಕ ಯುವ ಪೀಳಿಗೆಯನ್ನು ತಲುಪುವಂಥ ಯೋಜನೆ ಇದೆ, ಬಾಲಕರನ್ನು ತಲುಪುವಂಥ ಯೋಜನೆ ಇದೆ, ಶಿಕ್ಷಕರನ್ನು ತಲುಪುವಂಥ ಯೋಜನೆ ಇದೆ. ನೆಕ್ಸ್ಟ್ ನಾವು ಆ ಯೋಜನೆಯ ಜೊತೆಗೆ ಬರ್ತೀವಿ. ಯಾಕೆಂದರೆ ಬಹಳ ಸರಳವಾದಂತಹ ವಿಚಾರಗಳು ನಮಗೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ, ಕೆಲವು ಗೊತ್ತಿರೋದನ್ನು ನಾವು ಅನ್ವಯಿಸ್ಕೊಂಡಿರೋದಿಲ್ಲ. ಅರಿವಿದ್ದರೆ ಸಾಲದು, ಅನ್ವಯಿಕೆಡೆಗೆ ಸಾಗಬೇಕು. ಅದೇ ನಮ್ಮ ಉದ್ದೇಶ. ಹಾಗಾಗಿ ಈ 8ರಿಂದ 8:40 ಈ ಸೆಷನ್ ಎಲ್ಲರಿಗಾಗಿ ಅಂತ ನಾವು ಡಿಸೈನ್ ಮಾಡಿದ್ದೀವಿ. ಅದರಲ್ಲಿ 3 ಭಾಗ ಇರುತ್ತೆ. ಮೊದಲ 15 ನಿಮಿಷ ಒಂದು ವಿಚಾರ ಇದ್ದರೆ, ಇನ್ನು 15 ನಿಮಿಷ ಮತ್ತೊಂದು ವಿಚಾರ, ಮತ್ತು 15 ನಿಮಿಷ ಮತ್ತೊಂದು ವಿಚಾರ. ಇದೆಲ್ಲವನ್ನು ನಾವು ನಿಮಗೆ ತಿಳಿಸ್ತೀವಿ. ಎಲ್ಲ ಈಗಲೇ ಹೇಳಿದ್ರೆ ಸರ್ಪ್ರೈಸ್ ಇರೋದಿಲ್ಲ. ಹಾಗಾಗಿ ಬನ್ನಿ, ನಮ್ಮ ಜೊತೆಗೆ ಕೈ ಜೋಡಿಸಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದ.